ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆಯಾಗ್ತಕ್ಕಂತಹ ಕಾಲ ಆದರೆ ಬಂದಿರತಕ್ಕಂಥದ್ದು ಜುಲೈ ತಿಂಗಳಿನ ಜುಲೈ 1ನೇ ತಾರೀಕಿನಿಂದ 5ನೇ ತಾರೀಕಿನ ಒಳಗಡೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಾ ಇರ್ತಕ್ಕಂಥದ್ದು. ಇಷ್ಟು ದಿನ ನೀವು ಪಟ್ಟಂತಹ ಕಷ್ಟಕ್ಕೆ ಪ್ರತಿಫಲ ಆದರೆ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಹಾಗಿದ್ರೆ ಬನ್ನಿ, ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಸಿಂಹರಾಶಿಯವರಿಗೆ ಜುಲೈ ತಿಂಗಳಿನಿಂದ ಜುಲೈ 1ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೂ ಸಹ ನಿಮ್ಮ ಜೀವನದಲ್ಲಿ ಶುಭ ಫಲಗಳನ್ನಾದರೆ ನೀವು ನಿರೀಕ್ಷಿಸಬಹುದಾಗಿರುತ್ತೆ. ಹೌದು, ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯಾದರೆ ಆಗ್ತದೆ. ಇಷ್ಟು ದಿನ ನೀವು ಪಟ್ಟಂತಹ ಕಷ್ಟಗಳಿಗೆ ಎಲ್ಲನೂ ಸಹ ಪ್ರತಿಫಲದ ಮೂಲಕ ನಿಮಗೆ ಈಗ ಧನಲಾಭ ಪ್ರಾಪ್ತಿಯಾಗ್ತಾ ಇರ್ತಕ್ಕಂಥದ್ದು. ಯಾವುದೇ ಕೆಲಸ ಮಾಡೋದ್ರಲ್ಲೂ ಸಹ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. ನಂತರ ಈ 5 ದಿನಗಳ ಕಾಲ ಸಿಂಹರಾಶಿಯವರ ಮೇಲೆ ಸೂರ್ಯದೇವರ ಆಶೀರ್ವಾದ ಇರಲಿದೆ. ಸೂರ್ಯದೇವರ ಆಶೀರ್ವಾದದ ಮೂಲಕ ಎಲ್ಲ ಕೆಲಸಗಳಲ್ಲೂ ಸಹ ಕಾಂತಿ ಹೆಚ್ಚಾಗಲಿದೆ. ನಿಮ್ಮ ಜೀವನದಲ್ಲಿ ದೈವಿಕ ಕಾಂತಿನೂ ಸಹ ಮೂಡಲಿದೆ. ಅದೇ ರೀತಿ ಬಹುದೊಡ್ಡ ಮಾಹಿತಿ ಆದರೆ ಇರ್ತಕ್ಕಂಥದ್ದು ನಿಮಗೆ. ಅದು ಏನಂತಂದರೆ, ನಿಮ್ಮ ಶತ್ರುಗಳು, ನಿಮ್ಮ ಸೋಲಿಗಾಗಿ ಕಾಯ್ತಾ ಇರೋರು, ನಿಮ್ಮ ಸುತ್ತಮುತ್ತಲಿನ ಕಪಟಿ ಜನರ ಮುಖವಾಡ ಬಯಲಾಗಲಿದೆ. ಹೌದು, ಅವರು ಯಾರು ಎಂಬುವ ಕಟಿಸತ್ಯ ಆದರೆ ನಿಮಗೆ ಗೊತ್ತಾಗ್ತಕ್ಕಂಥದ್ದು. ಇದರಿಂದ ನೀವು ಆಶ್ಚರ್ಯಚಕಿತರಾಗ್ತೀರಾ. ಹಾಗಾಗಿ ಇದನ್ನೆಲ್ಲನೂ ಸಹ ನೀವು ಗಮನಿಸಬಹುದಾಗಿರುತ್ತೆ. ಮುಂದಿನ 5 ದಿನ ಜುಲೈ 1ನೇ ತಾರೀಕಿನಿಂದ ಜುಲೈ 5ನೇ ತಾರೀಕಿನವರೆಗೂ ಸಹ ಸಿಂಹರಾಶಿಯವರೇ, ನೀವು ಹುಟ್ಟಿನಿಂದ ಅಗ್ನಿ ತತ್ವ ಹೊಂದಿರೋರು. ಹೌದು, ಮುಖದಲ್ಲಿ ಸೂರ್ಯ ತೇಜಸ್ಸು ಯಾವತ್ತೂ ಸಹ ನಿಮ್ಮ ಮುಖದಲ್ಲಿ ಪಳಪಳ ಎಂದು ಹೊಳೆಯುತ್ತಿರುತ್ತೆ. ಹಾಗಾಗಿ ಈ 5 ದಿನಗಳ ಕಾಲವೂ ಸಹ ನಿಮಗೆ ಸೂರ್ಯದೇವರ ಆಶೀರ್ವಾದನೂ ಸಹ ಸಿಗಲಿದೆ. ನೀವು ಯಾವುದಕ್ಕೂ ಸಹ ಭಯ ಪಡುವುದಿಲ್ಲ. ಯಾವುದೇ ಒಂದು ವಿಷಯದಲ್ಲಿ, ಯಾವುದೇ ಒಂದು ಕಾರ್ಯದಲ್ಲಿ, ಯಾವುದೇ ಒಂದು ಯೋಜನೆಯಲ್ಲಿ ನೀವು ಸಾಧನೆ ಮಾಡೋದ್ರಲ್ಲಿ ನಿಮ್ಮ ದೇಹದಲ್ಲಿರ್ತಕ್ಕಂತಹ ಶಕ್ತಿ, ಧೈರ್ಯ ಹೆಚ್ಚಾಗ್ತಕ್ಕಂಥದ್ದು ಈ 5 ದಿನಗಳ ಕಾಲ. ನಿಮಗೆ ಕಷ್ಟ ಬಂದರೆ ಯಾರೂ ಸಹ ನಿಮ್ಮ ಜೊತೆ ಇರೋದಿಲ್ಲ. ಇದರ ಬಗ್ಗೆ ಯೋಚನೆ ಮಾಡ್ತಾ, ಇದರ ಬಗ್ಗೆ ಚಿಂತಿಸುತ್ತಾ ನೀವು ತುಂಬ ಬಾರಿ ದುಃಖಿತರಾಗಿದ್ದೀರಿ. ಹೌದು, ನೀವು ಯಾರಿಗಾದರೂ ಸಹಾಯವನ್ನು ಮಾಡೋದಕ್ಕೆ ಮುಂದೆ ಹಿಂದೆ ಯೋಚನೆ ಮಾಡ್ದಿರೇ ಅವರಿಗೆ ಸಹಾಯವನ್ನು ಮಾಡ್ತೀರಾ. ಆದರೆ ನಿಮಗೆ ಕಷ್ಟ ಅಂತ ಬಂದರೆ ನಿಮ್ಮ ಜೊತೆ ನಿಮಗೆ ಸಹಾಯ ಮಾಡೋದಕ್ಕೆ ಒಬ್ಬರೂ ಸಹ ನಿಲ್ಲೋದಿಲ್ಲ. ಇದಕ್ಕಾಗಿ ನೀವು ತುಂಬ ಬಾರಿ ದುಃಖಿತರಾಗಿದ್ದೀರಿ. ಹೌದು, ಇನ್ನೊಂದು ಮಾಹಿತಿ ಏನು ಅಂತಂದರೆ, ನಿಮಗೆ ಕಷ್ಟ ಬಂದರೂ ಸಹ ಬೇರೆಯವರ ಬಗ್ಗೆ ತಲೆ ಬಾಗೋದಿಲ್ಲ ನೀವು. ಹೌದು, ನಿಮ್ಮ ಒಳಗಿನ ತೇಜಸ್ಸು, ಆ ಧೈರ್ಯಶಾಲಿಯ ಆ ಗಾಂಭೀರ್ಯತೆಯಿಂದ ನೀವು ಯಾರ ಬಳಿನೂ ಹೋಗಿ ನನಗೆ ಈ ರೀತಿ ಆದರೆ ಸಹಾಯ ನಿಮ್ಮ ಬಳಿಗೆ ಯಾರ ಸಹಾಯಕ್ಕೆ ಬಂದರೆ ಅವರಿಗೆ ಸಹಾಯವನ್ನ ಮಾಡ್ತೀರಾ. ನಿಮ್ಮ ಬಳಿ ಹಣ ಇಲ್ಲ ಅಂತಂದ್ರೂ ಸಹ ಬೇರೆಯವರ ಬಳಿ ಸಾಲ ಮಾಡಿನೂ ಸಹ ಅವರಿಗೆ ಹಣದ ಸಹಾಯವನ್ನ ಮಾಡ್ತಕ್ಕಂತಹ ಒಳ್ಳೆಯ ಗುಣ ನಿಮ್ಮದಾಗಿರುತ್ತೆ ಸಿಂಹರಾಶಿಯವರಿಗೆ. ಆದರೆ ನಿಮಗೆ ತೊಂದರೆ ಬಂದರೆ ಯಾರೂ ಸಹ ನಿಮ್ಮ ಜೊತೆ ಇರೋದಿಲ್ಲ. ಇದನ್ನು ನೀವು ಹಲವಾರು ಬಾರಿ ಗಮನಿಸಿದ್ದೀರಿ, ನೋಡಿದ್ದೀರಿ. ಬೇರೆಯವರನ್ನು ಕಣ್ಣು ಮುಚ್ಚಿ ನಂಬತಕ್ಕಂತಹ ಒಂದು ದೊಡ್ಡ ದೌರ್ಬಲ್ಯ ಆದರೆ ನಿಮ್ಮ ಜೀವನದಲ್ಲಿ ಇದೆ. ಹೌದು, ಯಾರೇ ಬಂದು ನಿಮ್ಮನ್ನು ಹೊಗಳಿ 2 ಮಾತನಾಡಿದರೆ ಅವರನ್ನು ಕಣ್ಣು ಮುಚ್ಚಿ ನಂಬುತ್ತೀರಾ. ಅವರಿಗೆ ನಿಮ್ಮ ಸರ್ವಸ್ವವನ್ನು ಸಹ ನೀಡ್ತಕ್ಕಂತಹ ಪರಿಸ್ಥಿತಿ, ಆ ಒಂದು ಯೋಚನೆಗೆ ನೀವು ಹೋಗ್ಬಿಡ್ತೀರಾ. ಹಾಗಾಗಿ ಇನ್ನು ಮುಂದಿನ ದಿನದಲ್ಲಿ 1 ಅಲ್ಲ 2 ಅಲ್ಲ 100 ಬಾರಿ ಯೋಚನೆ ಮಾಡಿ ಒಬ್ಬರನ್ನು ನಂಬುವ ವಿಷಯದಲ್ಲಿ. ನಂತರ ಕಪಟಿ ಜನರು ಅಂತಂದರೆ ನಿಮ್ಮ ಮೋಸಕ್ಕಾಗಿ ಕಾಯ್ತಿರೋರು, ನಿಮ್ಮನ್ನು ಮೋಸ ಮಾಡಬೇಕು ಅನ್ನೋರು, ನಿಮ್ಮನ್ನು ಸೋಲಿಸಬೇಕು ಅನ್ನೋರು, ನಂತರ ನಿಮ್ಮನ್ನು ದಾರಿ ತಪ್ಪಿಸಲು ಕಾಯ್ತಾ ಇರ್ತಕ್ಕಂತಹ ನಿಮ್ಮ ಶತ್ರುಗಳನ್ನು, ಕಪಟಿ ಜನರನ್ನು ಆದಷ್ಟು ದೂರ ಇಡೋದು ಬಹುಮುಖ್ಯವಾಗಿರುತ್ತೆ ಸಿಂಹರಾಶಿಯವರು. ನೀವು ನಿಮ್ಮ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕಂತಂದರೆ ನಿಮ್ಮ ಶತ್ರುಗಳಿಂದ ಆದಷ್ಟು ದೂರ ಇರಿ. ಧರ್ಮ ಕಾರ್ಯಗಳನ್ನು ಮಾಡ್ತಾ ಜೀವನದಲ್ಲಿ ಮುಂದೆ ನಡೀತಾ ಹೋದರೆ ಎಲ್ಲನೂ ಸಹ ಧಾರ್ಮಿಕ ಶುಭ ಫಲಗಳಾದರೆ ನಿಮ್ಮ ಜೀವನದಲ್ಲಿ ನೀವು ಕಾಣಬಹುದಾಗಿರುತ್ತೆ. ಜುಲೈ ತಿಂಗಳಿನ 1ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೂ ಸಹ ನೀವು ನಿಮ್ಮ ಜೀವನದಲ್ಲಿ
ಒಂದು ಅದ್ಭುತ ಕ್ಷಣಗಳನ್ನಾದರೆ ನೀವು ಕಾಣಬಹುದಾಗಿರುತ್ತೆ. ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳು ಸಹ ದೂರ ಆಗ್ತಕ್ಕಂಥದ್ದು. ನಂತರ ತುಂಬ ಜನ ಸಂಕಟ ಪಡ್ತಾ ಇರ್ತೀರ, ಇಷ್ಟು ಶ್ರಮ ಪಡ್ತಿರ್ತೀರ, ಎಲ್ಲ ಯೋಜನೆಗಳಲ್ಲೂ ಸಹ ಹೂಡಿಕೆ ಮಾಡಿರ್ತೀರ, ಹಣನೇ ನಿಮ್ಮ ಕೈಯಲ್ಲಿ ನಿಲ್ತಿರೋದಿಲ್ಲ, ಪ್ರತಿಫಲನೇ ನಿಮಗೆ ಸಿಗ್ತಿರೋದಿಲ್ಲ. ಸೊ ಹಾಗೆ ಯಾರ್ಯಾರು ಸಿಂಹರಾಶಿಯವರು ಇಷ್ಟು ದಿನ ನೀವು ಕಷ್ಟಪಟ್ಟು ಪ್ರತಿಫಲಕ್ಕೋಸ್ಕರ ಕಾಯ್ತಾ ಇದ್ರೋ, ಈಗ ನಿಮಗೆ ಒಂದು ಅದ್ಭುತ ಕಾಲ ಆದ್ರೇ ಬಂದಿರತಕ್ಕಂಥದ್ದು. ಇಷ್ಟು ದಿನ ನೀವು ಪಟ್ಟಿರ್ತಕ್ಕಂತಹ ಕಷ್ಟಕ್ಕೆ ಪ್ರತಿಫಲ ಆದರೆ ಸಿಗಲಿದೆ. ಹೌದು, ಜುಲೈ 1ರಿಂದ ಜುಲೈ 5ರವರೆಗೆ ಗ್ರಹ ಸಂಚಾರಗಳಿಂದ ಅದ್ಭುತ ಕ್ಷಣ ಪವಾಡನೆ ನಿಮ್ಮ ಜೀವನದಲ್ಲಿ ನಡೀತಕ್ಕಂಥದ್ದು. ಇದನ್ನು ನೀವು ವೀಕ್ಷಿಸಬಹುದಾಗಿರುತ್ತೆ. ಹೌದು, ಎಲ್ಲದರಲ್ಲೂ ಸಹ ನೀವು ಧನಲಾಭವನ್ನು, ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿರುತ್ತೆ ಸಿಂಹರಾಶಿಯವರು. ಹಾಗಿದ್ರೆ ಬನ್ನಿ, ಜುಲೈ 1ರಿಂದ ಜುಲೈ 5ನೇ ತಾರೀಕಿನವರೆಗೂ ಸಹ ನೀವು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ವೀಕ್ಷಿಸಬಹುದಾಗಿರುತ್ತೆ ಅನ್ನೋದನ್ನ ತಿಳ್ಕೊಂತ ಹೋಗೋಣ. ಹೌದು, ಗ್ರಹ ಸಂಚಾರದಿಂದ ಜೂನ್ 1ರಿಂದ ನೀವು ನಿಮ್ಮ ಜೀವನದಲ್ಲಿ ಅರಿವಿನ ದಿನಗಳನ್ನು ನೀವು ನೋಡಬಹುದಾಗಿರುತ್ತೆ. ಸತ್ಯ ಗೋಚರವಾಗಲಿದೆ. ಹೌದು, ಇಷ್ಟು ದಿನ ನಿಮ್ಮ ಬಗ್ಗೆ ಅವಮಾನ ಮಾಡಿರೋರು, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿರುವವರು, ನಿಮ್ಮನ್ನು ಅವಮಾನ ಮಾಡಿರೋರು, ನಿಮ್ಮನ್ನು ಸೋಲಿಗಾಗಿ ಕಾಯ್ತಾ ಇರೋರು, ಇವರ ಮುಖವಾಡ ಸತ್ಯ ಆದರೆ ಬಯಲಾಗಲಿದೆ. ನಂತರ ನಿಮ್ಮ ಜೀವನದಲ್ಲಿ ಹೊಸ ಉರುಪನ್ನು ನೀವು ಕಾಣಬಹುದಾಗಿರುತ್ತೆ. ಹೊಸ ತೇಜಸ್ಸಿನ ಬೆಳಕು ನೀವು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿರುತ್ತೆ. ನಂತರ ಆಧ್ಯಾತ್ಮಿಕವಾಗಿ ಧಾರ್ಮಿಕ ಬದಲಾವಣೆಗಳನ್ನು ಸಹ ನೀವು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿರುತ್ತೆ. ಜುಲೈ 2ನೇ ತಾರೀಕಿನಂದು ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಲಿದೆ. ಹೌದು, ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಸಾಲಗಳು ಸಹ ನಿಮ್ಮ ಜೀವನದಿಂದ ದೂರ ಆಗ್ತಕ್ಕಂಥ ಜೀವನದಲ್ಲಿ ಅದೃಷ್ಟವನ್ನು ನೀವು ಕಾಣಬಹುದಾಗಿರುತ್ತೆ. ನಂತರ ಇಷ್ಟು ದಿನ ಇದ್ದಂತಹ ಜೀವನಕ್ಕೆ ಜುಲೈ 1ರಿಂದ 5ನೇ ತಾರೀಕಿನವರೆಗೂ ಈ 5 ದಿನಗಳ ಕಾಲ ನೀವು ನಿಮ್ಮ ಜೀವನದಲ್ಲೂ ಸಹ ಬದಲಾವಣೆಯನ್ನು ಕಾಣಬಹುದಾಗಿರುತ್ತೆ. ಧನಲಾಭ ಪ್ರಾಪ್ತಿಯಾಗಲಿದೆ. ಬೇರೆ ಬೇರೆ ದಾರಿಗಳಿಂದ ನಿಮಗೆ ಹಣ ಆದರೆ ನಿಮ್ಮ ಕೈಗೆ ಬಂದು ಸೇರಲಿದೆ. ಜುಲೈ 3ನೇ ತಾರೀಕಿನಂದು ಶತ್ರುಗಳಿಂದ ಆದಷ್ಟು ದೂರ ಇರಬೇಕಾಗಿರುತ್ತೆ. ಅವರ ಮುಖ ಬಯಲಾಗ್ತಕ್ಕಂಥದ್ದು. ಜುಲೈ 4 ಮತ್ತು 5ನೇ ತಾರೀಕಿನಂದು ವ್ಯಾಪಾರದಲ್ಲಿರೋರಿಗೆ ಲಾಭದಾಯಕ ಕ್ಷಣಗಳಾಗಿರುತ್ತೆ. ವೃತ್ತಿ ಜೀವನದಲ್ಲಿ ನೀವು ಅಭಿವೃದ್ಧಿಯನ್ನು ಕಾಣಬಹುದಾಗಿರುತ್ತೆ. ನಂತರ ಸಮಾಜದಲ್ಲಿ ನೀವು ಓಡಾಡುವ ಜಾಗದಲ್ಲಿ, ಕುಟುಂಬದಲ್ಲಿ ನಿಮಗೆ ಗೌರವ ಆದರೆ ಹೆಚ್ಚಾಗ್ತಕ್ಕಂಥದ್ದು. ನಂತರ ನೀವು ಈ 5 ತಪ್ಪುಗಳನ್ನು ಯಾವತ್ತಿಗೂ ಸಹ ಮಾಡಬಾರದಾಗಿರುತ್ತೆ. ಹಾಗಿದ್ರೆ ಬನ್ನಿ, ಆ 5 ತಪ್ಪು, ಆ 5 ಎಚ್ಚರಿಕೆ, ಆ 5 ಬ್ರಹ್ಮಾಸ್ತ್ರಗಳ ಬಗ್ಗೆ ನಾನೀಗ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮೊದಲನೇದು, ನಿಮ್ಮ ಮುಂದಿನ ಯೋಜನೆಗಳನ್ನು ಯಾರೊಂದಿಗೂ ಸಹ ಹಂಚಿಕೊಳ್ಳಬೇಡಿ. ಹೌದು, ನಾನು ಮುಂದೆ ಯಾವ ಕೆಲಸ ಮಾಡ್ತಿದ್ದೀನಿ, ಯಾವುದರಲ್ಲಿ ಹೂಡಿಕೆ ಮಾಡ್ತಿದ್ದೀನಿ, ಯಾವ ವಸ್ತುವನ್ನು ಖರೀದಿ ಮಾಡ್ತಿದ್ದೀನಿ, ಈ ರೀತಿ ನಿಮ್ಮ ಮುಂದಿನ ಯೋಜನೆಯನ್ನು ಯಾರಿಗೂ ಹೇಳಬೇಡಿ. ಎರಡನೇದು, ಹಣವನ್ನು ಆದಷ್ಟು ಯಾರಿಗೂ ಸಹ ಈ ಸಮಯದಲ್ಲಿ ಕೊಡೋದಕ್ಕೆ ಹೋಗಬೇಡಿ. ಸಾಲದ ಮೂಲಕ ಆಗಿರ್ಬೋದು, ಸಹಾಯದ ಮೂಲಕ. ಕಪಟಿ ಜನರನ್ನು ಅರ್ಥ ಮಾಡಿಕೊಂಡು 100 ಬಾರಿ ಯೋಚನೆ ಮಾಡಿ ಹಣದಲ್ಲಿ ನಿರ್ಧಾರವನ್ನು ತಗೊಳ್ಳಿ. ಮೂರನೇದು, ನಿಮ್ಮ ಒಳ್ಳೆಯ ಮನಸ್ಸನ್ನು ನಂಬಿ. ನಿಮ್ಮ ಒಳ ಮನಸ್ಸನ್ನು, ಮಾತಿನ ಅರ್ಥವನ್ನು ಅರ್ಥ ಮಾಡಿಕೊಂಡು ಅದರ ಮಾತನ್ನು ಕೇಳೋದ್ರ ಮೂಲಕ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ನಾಲ್ಕನೇದು, ನಿಮ್ಮ ಕೆಲಸದ ಪ್ರಯತ್ನವನ್ನು ಜಾಸ್ತಿ ಮಾಡಿ, ಹೆಚ್ಚು ಪ್ರಯತ್ನ ಪಡಿ ಕೆಲಸದಲ್ಲಿ. ಕೊನೆಯದಾಗಿ 5ನೇದು, ನಿಮ್ಮ ಶತ್ರುಗಳ ನೋವಿಗಾಗಿ ನೀವು ಕಾಯಬೇಡಿ. ಹೌದು, ಅವರ ನೋವಿಗಾಗಿ ಅವರನ್ನು ಸೋಲಿಸಬೇಕು ಎನ್ನೋದಕ್ಕೆ ನೀವು ಕಾಯಬೇಡಿ. ಹೌದು, ಅದನ್ನು ದೇವರಿಗೆ ಬಿಟ್ಟು ಬಿಡಿ, ನೀವು ಕಾರ್ಯವನ್ನು ಮಾಡ್ತೀರಿ. ಇದು ಈ 5 ಎಚ್ಚರಿಕೆಗಳು ನಿಮ್ಮದಾಗಿರುತ್ತೆ ಸಿಂಹರಾಶಿಯವರಿಗೆ. ಎರಡನೇ ಎಚ್ಚರಿಕೆಯ ಮೂಲಕ, ಹಣವನ್ನು ಯಾರಿಗೂ ಸಹ ಕೊಡೋದಕ್ಕೆ ಹೋಗಬೇಡಿ. ಶತ್ರುಗಳು ಸಹ ನಿಮ್ಮನ್ನು ಹೊಗಳಿ ನಿಮ್ಮ ಬಳಿ ಹಣ ಕೇಳಲು ಬರ್ತಾರೆ. ಹಾಗಾಗಿ ಶತ್ರುಗಳು ಯಾರು, ನಿಮ್ಮ ಒಳಿತನ್ನು ಕಾಯೋರು ಯಾರು, ಇದನ್ನು ಸರಿಯಾಗಿ ಯೋಚನೆ ಮಾಡಿ ಹಣದಲ್ಲಿ ನಿರ್ಧಾರವನ್ನು ತಗೋಬೇಕಾಗಿರುತ್ತೆ. ಸಬ್ಸ್ಕ್ರೈಬ್